ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಸದ್ದು ಮಾಡಿದ್ದು ಹಾಸನ ಲೋಕಸಭಾ ಕ್ಷೇತ್ರ. ಯಾಕಂದರೆ ಮತದಾನಕ್ಕೆ ಕೆಲವು 6 ದಿನ ಇರೋ ಸಮಯದಲ್ಲಿ ಮಾಜಿ ಸಂಸದರ ಪೆನ್ಡ್ರೈವ್ ವಿಡಿಯೋಗಳು ಹರಿದಾಡಿದ್ದವು. ಈಗ ಆ ತನಿಖೆ ಸಾಕಷ್ಟು ಸಂಚಲನ ಸೃಷ್ಟಿಸಿದ ಆ ಪ್ರಕರಣ ಸರ್ಕಾರ SIT ತನಿಖೆಗೆ ವಹಿಸಿತು. SIT ತನಿಖೆ ನಡೆಸಿ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೋರ್ಟ್ ಸಹ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಿತಾವಧಿ ಶಿಕ್ಷೆ ವಿಧಿಸಿದ್ದು 10 ಲಕ್ಷದವರೆಗೆ ದಂಡ ವಿಧಿಸಿದೆ. ಈ ಬಗ್ಗೆ ಜನರು ಏನು ಹೇಳ್ತಾರೆ, ಪ್ರಭಾವಿ ರಾಜಕಾರಣ ಆದರೂ ಕೂಡ SIT ಮತ್ತು ಪೊಲೀಸ್ ಮತ್ತು ನ್ಯಾಯಾಂಗದ ಮೇಲೆ ಜನರಿಗೆ ನಂಬಿಕೆ ಇದ್ರ ಬಗ್ಗೆ ಎಷ್ಟು ಮೂಡಿಸಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ, ಬನ್ನಿ. ಒಂದೇ ತರ ನ್ಯಾಯ ಕೊಟ್ಟಿದ್ದಾರೆ ಅನ್ನೋದು ಇದು ಖುಷಿ ವಿಚಾರನೇ. ನಾವು ನಮ್ಗೆ ಒಂದು ರಾಜಕೀಯ ಪ್ರಭಾವ ಇದ್ರೂ ಅದೇ ಶಾಕಲ್ಲಿದ್ದೀನಿ ನಾನು ಆಕ್ಚುಲಿ. ಯಾಕಂದ್ರೆ ಈ ತರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೆನ್ನೆ ಅವ್ರಿಗೆ ನಾಳೆ ಶಿಕ್ಷೆ ಪ್ರಕಟ ಮಾಡ್ತಾರೆ ಅಂದಾಗ ಮೇ ಬಿ 1-2 ವರ್ಷ 3 ವರ್ಷ 10 ವರ್ಷ ಅಷ್ಟರಲ್ಲಿ ಇರ್ಬೋದು ಅಂತ. ಜೀವಾವಧಿ ಶಿಕ್ಷೆ ಅನ್ನೋದು ಇದು ಜೀವ ಪರ್ಯಂತ. ನಿಜ ಶಾಕಲ್ಲಿದ್ದೀನಿ. ಜಸ್ಟ್ ಈಗ ನೋಡಿದ್ದು ನನ್ನ ತಮ್ಮ ಟಿವಿಲಿ ಬಂದಾಗ ತೋರಿಸ್ತಿದಾರಂತ. ಐ ಅಗ್ರಿ. ನಾನು ನಿಜ ಅಪ್ರಿಷಿಯೇಟ್ ಮಾಡಬೇಕು. ಕೋರ್ಟು ಜಡ್ಜು ಇದೆಲ್ಲ ನ್ಯಾಯದ ಪರವಾಗಿ ಇನ್ನೂ ಇದ್ದಾರೆ. ಸಾಮಾನ್ಯ ಪ್ರಜೆಗಳಿಗೆ ಬೇರೆ, ದುಡ್ಡು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಬೇರೆ ಥರ ಅನ್ನೋದೊಂದು ಮೈಂಡ್ ಸೆಟ್ ಇತ್ತು. ಅದು ಈಗ ಇಲ್ಲ, ಅದೆಲ್ಲ ನಡೆಯಲ್ಲ. ನ್ಯಾಯ ಇನ್ನೂ ಇದೆ ಅನ್ನೋದನ್ನ ನಂಬೋದು. ಅಲ್ಲ, ಖಂಡಿತ ಈಗ ಭಯ ಪಡಲೇಬೇಕಾಗುತ್ತೆ. ಯಾಕಂತಂದ್ರೆ ಅಂಥವ್ರಿಗೆ ಅಷ್ಟು ರಾಜಕಾರಣಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ರೂ ಶಿಕ್ಷೆ ಆಗಿದೆ ಅಂತ ಅಂದರೆ ಸಾಮಾನ್ಯದವರು ನಮಗೂ ಆಗಬಹುದೇನೋ ಅನ್ನೋ ಭಯ ಅಂತೂ ಇದ್ದೇ ಇರುತ್ತೆ. ಅವ್ರು ಮಾಡಿದ ತಪ್ಪ ಶಿಕ್ಷೆ ಅನುಭವಿಸ್ತಾರೆ. ಸರ್ಕಾರ ಎಷ್ಟೇ ಪ್ರಭಾವ ದುಡ್ಡಿದ್ರು ಅವ್ರು ಎಷ್ಟೇ ದುಡ್ಡಿರ್ಬೋದು, ಅವ್ರು ಎಷ್ಟೇ ಕೋಟಿ ಕೊಟ್ಟಿರ್ಬೋದು, ಒಂದು ಹೆಣ್ಮಗು ಒಂದು ಅಪರಾಧ ಮಾಡೋದು ತಪ್ಪೇ. ಹಂಗಾಗಿರೋದು ತಪ್ಪೇನಿಲ್ಲ. ಈಗ ಎಷ್ಟು ಹೆಣ್ಮಕ್ಳು ನಾವು ಅವನಿಂದ ನೋವು ತಿಂದಿದ್ದಾರೆ, ಎಷ್ಟು ಹೆಣ್ಮಕ್ಳು. ಅದಕ್ಕೆ ಅವ್ನಿಗೆ ಏನು ಕೊಡಬೇಕು ಕಾನೂನು ಕರೆಕ್ಟಾಗಿ ಶಿಕ್ಷೆ ಕೊಟ್ಟಿದೆ. ಕಾನೂನು ಮುಂದೆ ಯಾರೇನಲ್ಲ, ಎಲ್ಲ ಕಾನೂನು ಮುಂದೆ ನಿಲ್ಲೇ. ಅವ್ರು ಮಾಡಿದ ತಪ್ಪು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಧೈರ್ಯ ಬರುತ್ತೆ. ನೆಕ್ಸ್ಟು ಮಾಡೋಕ್ಕೆ ಹೆದರ್ಕೋತಾರೆ ಜನ. ಗಂಡ್ಮಕ್ಳು ಮಾಡೋಕ್ಕೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಮಾಡೋಕ್ಕೂ ಹೆದರ್ಕೋತಾರೆ. ಈಗ ಎಂಥ ಚಿಕ್ಕ ಮಕ್ಕಳನ್ನೇ ಬಿಡಲ್ಲ ಅವರು, ವಯಸ್ಸಾದನ್ನು ಬಿಡಲ್ಲ. ಮಾಡೋಕ್ಕೆ ಮುಂದೆ ಹೆದರ್ಕೋತಾರೆ. ನಮ್ಮ ಕಾಲ ನಮ್ಗೆ ಶಿಕ್ಷೆ ಕೊಟ್ಟಿದೆ, ಯಾರಿಗೇನು ಭಯ ಇಲ್ಲ. ಇವಾಗ ನಮಗೆ ನಮ್ಮದಾಗೆ ನೋಡಿ, ಈಗ ಗಂಡ್ಮಕ್ಳು ಹೆದರ್ಕೋಬೇಕು, ಅಯ್ಯೋ ನಮಗೂ ಮುಂದೆ ಹಿಂಗೆ ಬರುತ್ತಲ್ಲಪ್ಪ ಅನ್ನೋದು ಗೊತ್ತಾ. ಅದಕ್ಕೆ ನಮ್ಗೆ ನಿಜ ಖುಷಿಯಾಗಿದೆ. ಅವ್ನು ಮಾಡಿದ ತಪ್ಪಿಗೆ ಅವ್ರು ಎಷ್ಟೇ ಕೋಟೆ ಆಗಿರಲಿ, ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದ್ರೆ ಅವ್ನು ಕರೆಕ್ಟಾಗಿ ಆಗಿದೆ. ಬೇರೆ ಹೆಣ್ಮಕ್ಳಿಗೆ ಹಾಳು ಮಾಡೋದು ತುಂಬ ಕಷ್ಟ. ಅದು ಒಬ್ರಿಗಲ್ಲ ಇಬ್ಬರಿಗಲ್ಲ 4-5 ಜನಕ್ಕೆ ಆಯಿತು. ಜೀವಾವಧಿ ಶಿಕ್ಷೆ ಆಗಿರೋದು ಸರಿನೇ ಅನಿಸುತ್ತೆ. ಕೋರ್ಟ್ ಮಾಡಿರೋದು ಈ ಥರ ಕಾನೂನು ಬಂದುಬಿಟ್ರೆ ಊರು ಎಲ್ಲಿ ದಾರಿಲಾಗಲಿ, ರಾತ್ರಿ ಹೆಣ್ಮಕ್ಳು ಓಡಾಡೋದಾಗಲಿ ಏನಾದ್ರೂ ಅದು ಕರೆಕ್ಟಾಗಿರುತ್ತೆ. ಹೆಣ್ಮಕ್ಳು ಸ್ವಲ್ಪ ಧೈರ್ಯವಾಗಿ ಓಡಾಡ್ಬೋದು. ಆಮೇಲೆ ಮನೆ ಕೆಲಸಕ್ಕೆ ಎಷ್ಟು ಜನ ಹೋಗ್ತಾರೆ, ಅವರು ಅಂಥವ್ರಿಗೆಲ್ಲ ಬಳಸ್ಕೊಂಡ್ಬಿಟ್ರೆ ಸರಿನಾ. MLA ಆಗಿ ಅವನು ದುಡ್ಡು ಖರ್ಚು ಮಾಡಿ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರಬೇಕಾಗಿತ್ತು, ಇಲ್ಲ ಮದುವೆ ಮಾಡ್ಕೊಂಡು ಇರಬೇಕಾಗಿತ್ತು. MLA ಆಗಿ ಅಂಥ ಕೆಲಸ ಮಾಡ್ತಾರ? ಈ ಥರ ಕಾನೂನು ಬಂದಿರೋದು ಒಳ್ಳೇದು. ಅವರೆಲ್ಲಿ ಇರ್ತಾರೆ, ದುಡ್ಡು ಕೊಟ್ಟು ಹೊರಗೆ ಬರ್ತಾರೆ. ಜೀವಾವಧಿ ಶಿಕ್ಷೆ ಆಗಲ್ಲ, ಕೊಟ್ಟು ಬರ್ತಾರೆ. ಆಗ್ಲಿ, ತಪ್ಪು ಮಾಡಿದ್ದಾರೆ, ಜೀವಾವಧಿ ಶಿಕ್ಷೆ ಆಗ್ಲಿ. ಅತ್ಯಾಚಾರಿ ಕೊಡ್ಲೇಬೇಕು. ಯಾರಾದ್ರೂ ಮಾಮೂಲು ಮನುಷ್ಯ ಆದ್ರೂ ದೊಡ್ಡವರಾದ್ರೂ ಅವ್ರಿಗೆ ಅತ್ಯಾಚಾರಿಗಳಿಗೆ ಜೀವಾವಧಿ ಶಿಕ್ಷೆ ಆಗ್ಲೇಬೇಕು. ಒಳ್ಳೆಯದು ಒಂದು ರೀತಿಯಲ್ಲಿ ಮಾಡಿರೋದು ಸರ್ಕಾರ. ಹೀಗೆ ಶಿಕ್ಷೆ ಇನ್ನು ಮುಂದಕ್ಕೆ ಎಚ್ಚರಿಸ್ಕೋಬೇಕು ಬೇರೆಯವರು. ಹೌದು, ಅವ್ರಿಗೆ ನಮಗೆ ಸ್ವಾಗತವನ್ನು ಬಯಸ್ತೀವಿ ಸರ್ಕಾರಕ್ಕೆ. ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಈ ದಿನ ಏನೋ ಇದು ಬಂದಿದೆ. ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ತಾ ಇದೆ. ಬಟ್ ಇದೊಂಥರ ಘೋರ ಅಪರಾಧ. ಇದು ಜನಗಳಿಗೆ ಒಂದು ಮೆಸೇಜ್ ತಲುಪುತ್ತೆ, ಇದೇನು ಮಾಡಿ ಈ ಥರ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ಬಟ್ ಅದಕ್ಕೆ ಮತ್ತೇನು ಅಪೀಲ್ ಹೋಗೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ನನಗೆ ಕೇಳಿದ್ರೆ. ಇದೇ ಫೈನಲ್ ಇದು. ಬಟ್ ಅವರಿಂದ ಅವರ ತಾತ ಪ್ರೈಮ್ ಮಿನಿಸ್ಟರ್ ಆಗಲಿ, ತಂದೆಗಾಗಲಿ ಎಲ್ಲ ಕೆಟ್ಟ ಹೆಸರು. ಈ ಥರ ಎಲ್ಲ ಮಾಡಬಾರ್ದು. ಜನಗಳು ಈ ಥರ ಒಳ್ಳೆ ಇದನ್ನು ತೊಗೋಬೇಕು. ಇನ್ನೇನು ಹೇಳೋಕ್ಕಾಗೋದಿಲ್ಲ. ಅವ್ರ ನಿಖಿಲ್ಗಾಗಲಿ ಇವ್ರಿಗಾಗಲಿ ಎಲ್ರಿಗೂ ಸ್ವಲ್ಪ ಬೇಜಾರ ಇದೆಲ್ಲ. ತಾಯಿದೂ ಏನೋ ಸ್ವಲ್ಪ ಇದಿತ್ತು. ಹೌದು, ಇದು ಒಂದು ಮೆಸೇಜ್, ಒಳ್ಳೆ ಮೆಸೇಜ್ ಸಿಕ್ಕಿದೆ ಜನಗಳಿಗೆ. ಈ ಥರ ಮಾಡಿದ್ರೆ ಈ ಥರ ಆಗತ್ತೆ ಅಂದ್ಬಿಟ್ಟು ಇವರು ಒಳ್ಳೆ ಇದರಲ್ಲಿ ಬಂದು ಕೂಡ ಇದು ಇಷ್ಟು ದೊಡ್ಡ ತಪ್ಪುಗಳು ಮಾಡಿ, ಅನಾಚಾರ ಮಾಡಿ ಒಂದು ಇದು ಮಾಡಿದ್ದಾರೆ. ಇವಾಗ ಅದು ಸರ್ಕಾರ ಇದು ಕೋರ್ಟಿಂದ ಶಿಕ್ಷೆ ಆಗಿದೆ ಈಗ.
ಅದು ಒಳ್ಳೆ ಕೆಲಸನೇ ಮಾಡಿದೆ ಕೋರ್ಟು. ಅವ್ರಿಗೆ ಆಗಬೇಕಾಗಿತ್ತು ಆಗಿದೆ. ಈ ಥರ ಎಲ್ಲ ಭ್ರಷ್ಟಾಚಾರ ರೇಪು ಮರ್ಡರ್ ಮಾಡಿದರೆ ರೇಪ್ ಕೇಸ್ ಆಗಿದ್ದರಿಂದ ಅವ್ರಿಗೆ ಮಾಡಿದ್ದಾರೆ. ಎಷ್ಟೇ ರಾಜಕೀಯ ಪ್ರಭಾವಿ ಮತ್ತು ಹಣಬಲ ಇದ್ರೂ ಸರ್ಕಾರ ಇಂಥ ಒಂದು ತನಿಖೆ ನಡೆಸಿ ತೀರ್ಪು ಕೊಟ್ಟಿದೆ. ಇದ್ರ ಬಗ್ಗೆ ನಿಮಗೆ ಒಳ್ಳೆ ತೀರ್ಪೆ ಕೊಟ್ಟಿದೆ, ಅಂಥವ್ರಿಗೆ ಸರಿಯಾಗಿದೆ ಅಂತ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಯಾರಾದರೂ ಈ ಥರ ಒಂದು ಮೈಂಡ್ಸೆಟ್ ಮಾಡಿದರೆ ಶೂಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಸುಮ್ಮನೆ ಈ ಥರ ಎಲ್ಲ ಶಿಕ್ಷೆ ಕೊಟ್ಟು 10 ವರ್ಷ ಸುಮ್ಮನೆ ಜೈಲಲ್ಲಿ ಇಟ್ಟು ಊಟ ಕೊಡ್ಸೋದಕ್ಕಿಂತ ಶೂಟ್ ಮಾಡಿ ಇಟ್ಟರೆ ನಮಗಿನ್ನೂ ಒಳ್ಳೆಯದೇ ಆಗುತ್ತೆ ಅನ್ಸುತ್ತೆ ದೇಶಕ್ಕೆ. ನೋಡಿದ್ರಲ್ಲ ವೀಕ್ಷೆ, ಈ ನ್ಯಾಯಾಲಯ ಕೊಡುವಂಥ ತೀರ್ಪನ್ನ ಎಲ್ಲರೂ ಮುಕ್ತ ಕಣ್ಣಿಂದ ಸ್ವಾಗತ ಮಾಡ್ತಿದ್ದಾರೆ. ಮತ್ತು ರಾಜಕೀಯ ಮತ್ತು ಹಣಬಲ ಎಷ್ಟೇ ಇದ್ರೂ ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ. ಅತ್ಯಾಚಾರಿಗಳಿಗೆ ಇಂಥ ಕಠಿಣ ಶಿಕ್ಷೆ ಅಂತ ಆಗಬೇಕು ಅಂತ ಜನಸಾಮಾನ್ಯರು ಕೂಡ ಆಗ್ರಹ ಮಾಡ್ತಾರೆ. ಮತ್ತು ಪೊಲೀಸರ ತನಿಖೆ ಮತ್ತು ನ್ಯಾಯಾಲಯಕ್ಕೆ ಪ್ರಶಂಸೆ ಸಹ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಕೆಂಪೇಗೌಡ ಜೊತೆ ಸುನಿಲ್, ಈ ಸಂಜೆ ನ್ಯೂಸ್, ಬೆಂಗಳೂರು.